ಮಧ್ಯಾಹ್ನ ಆಯ್ತಲ್ಲ, ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿದಾಗ ಸರ್ ಬೇರೆ ಎಲ್ಲ ಯಾಕೆ ತಿಂತೀರಿ, KGF ಬಂದಾಗ ಬನ್ನಿ, ನಮ್ಮದು ಒಂದು ಬೇಕ್ರಿ ಇದೆ. 1880ರಲ್ಲಿ ಕಟ್ಟಿದ್ದಂಥದ್ದು, ಆವಾಗ ಕಟ್ಟಿದ್ದಂಥ ಬೇಕ್ರಿ. ಇವಾಗ ಬಂದಿದ್ದಲ್ಲ ಕುರುಕ್ಲು ತಿಂಡಿ, ಬ್ರಿಟಿಷರೇ ಒಂದಾನೊಂದು ಕಾಲದಲ್ಲಿ ಇಲ್ಲಿಗೆ ತಂದಿದ್ದು. ಆ ಬೇಕ್ರಿ ಮುಂದೆ ನಿಂತಿದ್ದೀವಿ ನೋಡಿ. 1880ರಲ್ಲಿ ಕನ್ಸ್ಟ್ರಕ್ಷನ್ ಆಗಿರೋದು. ಆಪೋಸಿಟ್ BGML ಹಾಸ್ಪಿಟಲ್. ಓ, ಇದ್ರ ಆಪೋಸಿಟ್ BGML ಹಾಸ್ಪಿಟಲ್ ಇದೆ ನೋಡಿ. ಸರ್, ಇದನ್ನ ಯಾರು ಕನ್ಸ್ಟ್ರಕ್ಷನ್ ಮಾಡಿದ್ದು? ಕೇಳಿ, ಅವ್ರನ್ನೇ ಕೇಳಿ ಹೇಳ್ತಾರೆ. ಮೋರ್ಲಿ ಸರ್ ಇಸ್ಮೇಲ್ ಸೇಟ್ ಇರಬೇಕು. ಹಿ ವಾಸ್ ಅ ಗ್ರೇಟ್ ಫಿಲಾಂಥ್ರಪಿಸ್ಟ್. ಈಗ ಶಿವಾಜಿನಗರದ ಹೋಲ್ ಆಫ್ ಶಿವಾಜಿನಗರ್ ಮಾಡಿದವರೇ. ಮೇಲೆ 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 ಇದೆ ನೋಡಿ, ಬಂದ ಮೇಲೆ. ಹೌದು, 79 ಅಲ್ಲ ಅವ್ರು ಬಂದು 70 ಅದಿರುತ್ತೆ ಅದು. Hello. How are you? So kindly meet our friends. They have come from Bangalore. Digital Media anta. They are making a story on KGF, the actual history of KGF. So I brought them for a snack here. Told them that this is one of the earliest outlets in KGF history. ನಿಮ್ಮ ಹೆಸರು? ಸ್ಮೈಲ್. ನೇಮ್ ಇಸ್ ಸ್ಮೈಲ್? ಇಸ್ಮೈಲ್. ಓ, ಓಕೆ. ನಾನು ಸ್ಮೈಲ್ ಅನ್ಕೊಂಡೆ. ಅದೇ ರೀತಿ ಮೇಂಟೈನ್ ಮಾಡಿದ್ದೀರಾ? ಹಿಂದೆ ಹೇಗಿತ್ತು ಅದೇ ರೀತಿ ಇದೆಯಾ? ಏನು ಚೇಂಜ್ ಮಾಡಿದ್ದಾರೆ? ಇಲ್ಲ ಮೇಡಮ್, ನಮ್ಮ ತಾತ. ಹೌದು. ಆಮೇಲೆ ನಿಮ್ಮ ತಂದೆಯವರು? ನಮ್ಮ ತಂದೆಯವರು, ಆಮೇಲೆ ನಾನು ನಡೆಸ್ತಾ ಇದ್ವಿ. ಆ್ಯಕ್ಚುಲಿ ಬಂದು ಅದಕ್ಕೆ ಫೌಂಡರ್ ಬಂದು ನಮ್ಮ ಗ್ರ್ಯಾಂಡ್ ಫಾದರ್ ಇರೋಲ್ಲ, ಅವ್ರ ತಂದೆನೇ ಫೌಂಡರ್ ಇದಕ್ಕೆ. ಮುತ್ತಾತ 4 ಜನ. ಹೌದು. ಆಲ್ಮೋಸ್ಟ್ ಅಲ್ಲಿ ಏನು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು? ಒಂದು 200 ವರ್ಷ ಆಗಿದೆಯಾ? ಇಲ್ಲ ಮ್ಯಾಮ್, 100 ಚೇಂಜ್ ಆಗಿದೆ. 100 ಚೇಂಜ್ ಆಗಿದೆ. ಓಕೆ, ಬಿಗ್ ಪರ್ಸನ್. ಪಪ್ಸನ್ ಹಾಕೊಳ್ಳ ಸರ್, ಒಳಗಡೆ ಅಂದರೆ ಬೇಕ್ರಿ ಐಟಮ್ಸ್ ಮಾಡಲಿಕ್ಕೆ ಇವಾಗನೇ ಮಷೀನ್ಸ್ ಎಲ್ಲ ಇತ್ತು. ನೀವು ತಗೊಂಡಾಗ ಹೇಗಿತ್ತು? ಚೇಂಜ್ ಮಾಡಿದ್ರ ಅಥವಾ ಹಳೇದೇನಾರು ಇದೆಯಾ? ಹೆಂಗಿದೆ ಹಂಗೆ ಚೇಂಜಸ್. ಬನ್ನಿ. ಎಷ್ಟು ವರ್ಷದಿಂದ ಮಿಷನರೀಸ್ ಹಂಗೆ ಇದೆ ಸರ್? ಸರ್, ಮಿಷನರೀಸ್ ಏನಿಲ್ಲ ಸರ್, ಎಲ್ಲ ಮ್ಯಾನ್ ಪವರ್, ಮ್ಯಾನ್ಯುವಲ್. ಇದನ್ನೆಲ್ಲ ಕುತ್ಕೊಳ್ಳೋ ಕಟ್ಟಿದಾರಲ್ಲ, ಅವಾಗ್ಲೇನೆ ಇತ್ತಾ ಇದೆ? ಎಲ್ಲ ಸೇಮ್ ಅದೇ ಓಲ್ಡ್ ಮೇಡಮ್. ನಾವೇನು ಮಾಡಿಲ್ಲ, ಬೇರೆ ಕಲರ್ ಮಾಡ್ಬಿಟ್ಟು ಅದನ್ನ ಮೇಂಟೈನ್ ಮಾಡ್ತಾ ಇದೀವಿ ಅಷ್ಟೇ. ಬನ್ನಿ, ಹಾಗಾದ್ರೆ ಒಳಗಡೆ ಹೋಗೋಣ, ತೋರಿಸಿ. ಬನ್ನಿ ಮೇಡಮ್. ಹಿಂದಿನ ಕಾಲದಲ್ಲಿ ಬೇಕ್ರಿ ಹೇಗಿತ್ತು, ಅದು ಬ್ರಿಟಿಷರು ತಗೊಬಂದಿದೆ ಅಂತ ಹೇಳ್ತಾರೆ. ನೋಡೋಣ, ಬನ್ನಿ ಮೇಡಮ್. ಎಲ್ಲ ಹಂಗೆ ಮೇಡಮ್. ಸ್ಟೋರ್ ರೂಮು, ಇದು ಸ್ಟೋರ್ ಮಾಡ್ಕೊಳ್ಳೋದು. ಬೇರೆ ನಮ್ಮ ಐಟಮ್ ಅದು ಇದು ಸ್ಟೋರ್ ಇದೆಯಲ್ಲ, ಮೈದಾ ಅದು ಇದು. ನಾನು ನೀವು ಐಟಮ್ಸ್ ಇಟ್ಕೊಂಡ್ಕೊಬಹುದಾ? ಸೇಫ್ಟಿ ಇಲ್ಲ, ಇವಾಗ ಆಮೇಲೆ ಮಾಡಿರೋದು. ಆಮೇಲೆ ಮಾಡಿರೋದು. ಓಕೆ. ಸರ್, ಜರಾ ದೆಕ್ಕು ಪಿಚ್ಚೆ ದೆಕ್ಕು ಇದು ಇವಾಗ ತೊಗೊಂಡಿರೋದು. ರೀಸೆಂಟಾಗಿ 1 year ಆಗಿತ್ತು ಅಷ್ಟೇ ತೊಗೊಂಡು. ಮಿಕ್ಕಿದೆಲ್ಲ ಮ್ಯಾನ್ಯುವಲ್, ಎಲ್ಲ ಕೈನಂದ ಮಾಡೋದು. ಇದೆಲ್ಲ ಅವಾಗ ಕಟ್ಟಿದ್ದ ಸರ್? ಇದು ಅವತ್ತು ಓಲ್ಡ್ ಏಜು. ಇವಾಗ ಇದನ್ನ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ಇದು ಯಾವ್ದು ಸರ್? ವುಡ್ ಮೇಡಮ್, ಅದು ಇದು ವುಡ್ಡಿಂದ? ವುಡ್. ಇದು ಅವಾಗಲೇ ಇದ್ದಿದ್ದು? ಹೌದು, ಇದೆಲ್ಲ ಹಳೇದು. ಅಂಚಿಂದು ಮನೆಲ್ಲ? ಹೌದು. ಇದು ಕಬ್ಬಿಣ ಅಥವಾ ಇಲ್ಲ, ವುಡ್, ಎಲ್ಲ ವುಡ್ಡೆ. ಓಕೆ. ಒಂದು ಸೆಕೆಂಡ್, ಇದು ಒಳ್ಳೆಯದಾ ಸರ್? ಒಳ್ಳೇದು. ವುಡ್ಡು. ನೀವು ಆ್ಯಕ್ಚುಲಿ ಹೆಂಗೆ ಮಾಡ್ತೀವಿ ಅಂದರೆ, ಈ ಸೌದೆ ಎಲ್ಲ ಹಾಕ್ಬಿಟ್ಟು ಎಲ್ಲ ಉರಿಸ್ಬಿಟ್ಟು ಚಿಕ್ಕದು ಆಗ್ಬಿಡುತ್ತಲ್ಲ, ಆಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆ ಬೆಡ್ಡು ಮತ್ತು ಡೂಮ್ 2 ಬಿಸಿ ಆಗುತ್ತಲ್ಲ, ಅದರಲ್ಲಿ ಬೇಕಾಗೋದು. ನೋಡಿ, ಅವಾಗಿಂದ ಈಗೇನೇ ಇದೆ. ಹೌದು. ಸರ್, ಬಿಸಿ ಇರುತ್ತೆ ಸರ್, ಬಿಸಿ ಇರುತ್ತೆ. ದೂರಿಂದಾನೆ ಎತ್ಕೊಳ್ಳಿ. ಇಲ್ಲ ಸರ್, ಇನ್ನು ಸ್ವಲ್ಪ ಹಿಂದೆಗಡೆ ತಗೊಳ್ಳಿ. ಬಿಸಿ ಇರ್ಬೋದಲ್ಲ? ಹೌದು. ಬ್ರೆಡ್, ಬಿಸ್ಕಟ್ ಮತ್ತೆ ಕ್ರೀಮ್ ಬಿಸ್ಕಟ್
ಎಲ್ಲ ಮಾಡ್ತಾ ಇದ್ದಾರೆ ಸರ್. ಎಗ್ ಪಪ್ಸ್, ದಿಲ್ಪಸನ್ ಎಲ್ಲ ಎಲ್ಲ ಇದ್ರಲ್ಲೇ ಮಾಡೋದು. ಮಷಿನ್ ಏನು ಯೂಸ್ ಇಲ್ಲ ಮಾಡಲ್ಲ. ಇಲ್ಲ ಇಲ್ಲ ಓ, ಹಂಗಾದ್ರೆ ಅವಾಗ ಬ್ರಿಟಿಷರು ಮಷಿನ್ ಯೂಸ್ ಮಾಡ್ತಾ ಇರ್ಲಿಲ್ಲ ಬೇಕರಿ ಬೇರೆ ಐಟಮ್ಸ್. ಆ್ಯಕ್ಚುಲಿ ಬಂದು ಅವನ್ ಬಂದು ವುಡ್ಡದಲ್ವಾ ಮೇಡಮ್, ಅದಕ್ಕೇನು ಮಿಷನರೀಸ್ ಏನು ಬೇಕಾಗಿಲ್ಲ. ಇವಾಗ ಆ್ಯಕ್ಚುಲಿ ಇರೋದು ಪವರ್ದು ಮತ್ತು ಗ್ಯಾಸು ಅದು ಇದೆಲ್ಲ. ಹೌದು, ನಮ್ದು ಅದೇ ಓಲ್ಡ್ ಟೈಪಲ್ಲಿ ಇರೋದು. ತಿಂಡಿ ತಿಂದ್ರು ಕೂಡ ಆರೋಗ್ಯಕ್ಕೆ ಹಾನಿ ಆಗಲ್ಲ. ಯಾಕೆಂದ್ರೆ ಹೇಳಿದ್ರೆ ಇವಾಗ ಓವೆನ್ ಎಲ್ಲ ಯೂಸ್ ಮಾಡ್ತೀವಿ, ಅದು ಬೇಯಿಸೋದೆಲ್ಲ ಕರೆಂಟಿಂದಲೇ. ಕೇಕ್ ಇರ್ಬೋದು, ಒಂದು ಪ್ರತಿಯೊಂದು ಐಟಮ್ಸ್ ಇರ್ಬೋದು, ಎಲ್ಲ ಮಾಡೋದು ಕರೆಂಟಿಂದಲೇ. ಅದೆಷ್ಟು ಎಫೆಕ್ಟ್ ಆಗುತ್ತೆ ಹೆಲ್ತ್ಗೆ. ಇಲ್ಲಿ ನೋಡಿ, ಇದರಿಂದ ಒಲೆಯಿಂದ ಇದು ಮಾಡ್ತಾ ಇರೋದು ಎಲ್ಲ ಇಡ್ಲೆಲ್ಲ ಸೇರಿಸಿ ಬಿಸಿ ಮಾಡಿ ಅದನ್ನ ಎಷ್ಟು ಟೈಮ್ ತಗೊಳುತ್ತೆ ಇದು ಮೇಡಮ್? ಸರ್ ನೋಡಿ ಸರ್, ಒಂದು ಆಲ್ಮೋಸ್ಟ್ ಬೇಕಾಗ ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಅಷ್ಟೇ ಸರ್? ಅಷ್ಟು ಬೇಗ ಆಗುತ್ತಾ? ಅಷ್ಟೇ. ಎಲ್ಲಿ ತುಂಬಿಸಿದ್ದೀರಾ ನೋಡೋಣ, ಇಲ್ಲಿ ಕೆಳಗಡೆನ ಅಥವಾ ಹೊರಗಡೆ? ಈ ಕಡೆ ಲಾಸ್ಟಲ್ಲಿ ಇರುತ್ತೆ ಮೇಡಮ್. ಅಲ್ಲ ಸಾರಿ, ಇದು ಕಲ್ಲಿ ಇಡ್ಲಿ ಎಲ್ಲ ಬೆಂಕಿ ಎಲ್ಲ ಈ ಕಡೆ ಲಾಸ್ಟಲ್ಲಿ ಇರುತ್ತೆ ಒಳಗಡೆ. ಅದೇ ವೇಗ ಮೇಲೆ ಹಿಡಿದು ಬಂದ್ಬಿಡಿ, ಹೋಗಿ ಮೇಡಮ್. ಈ ಕಾರ್ನರ್ ಓ ಹೌದೌದೌದೌದು ಸರ್. ಇಲ್ಲಿ ಮನೇಲಿ ಇಟ್ಟರೆ ಅದಕ್ಕೆಲ್ಲ ಹೋಗ್ಬಿಡುತ್ತಾ? ಏನು ಹೋಗಲ್ಲ ಅಂದ್ರೆ ಅಂದ್ರೆ ಅಲ್ಲೆಲ್ಲ ಬಿಸಿ ಆಗ್ಬಿಡುತ್ತೆ. ಯಾಕೆಂದ್ರೆ ಒಂದ್ ಸೈಡ್ ಇಲ್ಲ, ಆ್ಯಕ್ಚುಲಿ ಬಂದು ಫುಲ್ ಸ್ಪ್ರೆಡ್ ಮಾಡ್ಬಿಟ್ಟು ನಾವು ಉರಿಸ್ಬಿಡ್ತೀವಿ. ಉರಿಸ್ಬಿಟ್ಟಾದ್ಮೇಲೆ ಈ ಕಂಬಿ ಇದೆಯಲ್ಲ ಅದರಲ್ಲಿ ಹಾಕ್ಕೊಂಡು ಎಲ್ಲ ಈ ಕಡೆ ಮೂಲೆಗೆ ಹಾಕ್ಕೊಂಡು ಅದು ಎರಡು ಬಿಸಿ ಆಗುತ್ತಲ್ಲ, ಅದರಲ್ಲೇ ಇದು ಬೇಕಾಗೋದು. ಸ್ವಲ್ಪ ಒಳಗಡೆ ಕೈ ಇಟ್ಟು ನೋಡಿ, ಬೇಡ ಸರ್, ಹೊರಗಡೆ ಹೋಗ್ಬಿಟ್ಟು ಆಚೆ ಬನ್ನಿ ಸರ್. सर बिसी ಇದೆಯಲ್ಲ ಸರ್. ಬಿಸಿ ಇದೆ ಆಕಾಶ್. ऐसा हलाना खाली छोड़ को निकाल लिया सर. ले 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 सिर्फ ले ले भी गरम है. ಇಲ್ಲ, ಇದು ಹೀಟ್ ರೆಸಿಸ್ಟೆನ್ಸ್ ಹಂಗ ಸರ್? ಏನಾಗಲ್ಲ. ಎಸ್ ಸರ್. ಬಿಸ್ಕೆಟ್ ಎಷ್ಟು ಆರ್ಡರ್ ಸಿಗುತ್ತೆ ಇವಾಗ? ಆರ್ಡರ್ ಏನಿಲ್ಲ ಮೇಡಮ್, ನಮ್ದು ಕಸ್ಟಮರ್ ಹಿಂಗೆ ಇವಾಗ ಬಂದ್ರಲ್ಲ ಆ ಥರ ಬಂದರೆ ಆ ಥರ ಬಂದು ಹಂಗೆ ಹೋಗ್ತಾರೆ ಅಷ್ಟೇ. ಆರ್ಡರ್ಸ್ ಏನಿಲ್ಲ. ಆರ್ಡರ್ಸ್ ಯಾವಾಗಿರುತ್ತೆ ಅಂದರೆ, ಈ ವರ್ಷಕ್ಕೆ ಒಂದು ಸತಿ ನಾವು ಲಾಸ್ಟ್ ಫ್ರೈಡೆ ಹೋಯ್ತಲ್ಲ ಸರ್, ಗುಡ್ ಫ್ರೈಡೆ, ಅದಕ್ಕೆ ಸ್ಪೆಷಲಿ ಬಂದ್ ಮಾಡ್ತೀವಿ ಮೇಡಮ್. ಅದು ವರ್ಷಕ್ಕೆ ಒಂದು ಸತಿನೇ ಮಾಡೋದು. ಅವಾಗ ಸ್ವಲ್ಪ ಬ್ಯುಸಿ ಇರುತ್ತೆ ಮತ್ತು ಆರ್ಡ್ರ್ಗಳು ಬರುತ್ತೆ. ಬಾಕಿ ಟೈಮಲ್ಲಿ ಏನು ಆರ್ಡರ್ ಏನಿಲ್ಲ, ಬರ್ತಾರೆ ತೊಗೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಆರ್ಗ್ಯಾನಿಕ್ ನೋ ಮಿಷನರಿ ಬೇಕರಿ ಐಟಮ್ಸ್ ತಿನ್ನೋದ್ರಿಂದ ಹೆಲ್ತ್ ಹಾಳಾಗುತ್ತೆ ಅನ್ನೋರು ಒಂದ್ಸಲಿ KGF ಬಂದರೆ ಯಾವ ಹೇಳಿ ಸರ್ ಇದು? ಇದು ಚಾಂಪಿಯನ್ ರೀಫ್ ಅಂತ ಮೇಡಮ್. ಚಾಂಪಿಯನ್ ರೀಫ್ ಆಯಿಲ್ ಮ್ಯಾನ್ ಬೇಕರಿಗೆ ಬಂದಷ್ಟು ತಿನ್ನೋಡಿ ಟೇಸ್ಟ್ ಆಗಿದೆ ಅಂತ. ಇದು ಓಲ್ಡೆಸ್ಟ್ ನಮ್ಮ ತಾತ ಅವ್ರದ್ದು. ಓಕೆ. ಇದು ಮತ್ತು ಆ ಟೇಬಲ್ ಯಾವ ರೀತಿ ಇದೆ ನೋಡೋಣ ಸರ್. ಬನ್ನಿ ಮೇಡಮ್. ಎಲ್ಲ ವುಡ್. ಹ್ಞೂ ಬೋರ್ಡ್ ನೋಡಿದೆ, ದಿ ಸೈಡ್ ಜಾಫರ್ಸ್ ಅಂಡ್ ಸನ್ಸ್. ಏನಿದೆ ಸರ್ ಐಟಮ್? ಮೇಡಮ್ ಅವಾಗ ಬಂದು ನಮ್ಮ ತಾತ ಅವ್ರದ್ದು ಇಟ್ಕೊಂಡಿದ್ದಾರಲ್ಲ, ಆ ಐಟಮ್ ಕಂಪ್ಲೀಟ್ ಬರೆದಿಟ್ಟಿರೋದು ಅವರು. ಓ, ಐಟಮ್ಸ್ ಏನೇನು ಬೇಕು, ಎಷ್ಟು KG ಬೇಕು, ಎಷ್ಟು ರೂಪಾಯಿ ಅಂತ. ಮೆನು ಆ್ಯಕ್ಚುಲಿ ಅವಾಗ ಮೈನ್ಸ್ ನಡೆಯುವಾಗ ಅವರು ಯಾರ್ಯಾರು ಅಂಗಡಿ ಕೊಟ್ಟಿದ್ದಾರೆ ಅವರೇ ಇಡಬೇಕು. ಮಟ್ರು ಬೇರೆಯವ್ರು ಯಾರೂ ಹೇಳೋಕ್ಕೆ ಇಲ್ಲ. ಅವಾಗ ಏನು ಮಾಡಿದ್ದಾರೆ, ಪ್ರಾವಿಷನ್ ಐಟಮ್ ಎಲ್ಲ ಇಟ್ಟಿದ್ರು ನಮ್ಮ ತಾತ ಅವರು. ಆ ಬೋರ್ಡೇ ಅದು. ಓಕೆ. ಅಂದ್ರೆ ಇಲ್ಲಿ ಬಂದು ಬ್ರಿಟಿಷರು ಅಲ್ಲಿ ಮೈನ್ಸ್ ಕೆಲಸ ಮಾಡೋರೆಲ್ಲ ಬಂದು ಆಫೀಸರ್ಸ್ ಎಲ್ಲ ತಗೊಂಡು ತಿಂತಾ ಇದ್ರು ಬೇಕರಿ ಐಟಮ್ಸ್ ಎಲ್ಲ. ಖಂಡಿತ ಓ, ಇಂಗ್ಲಿಷರ್ಸ್ ಬ್ರಿಟಿಷರ್ಸ್ ಅವರೆಲ್ಲ ಇಲ್ಲೇ ಇಲ್ಲ ಸರ್. ಅವ್ರು ಆ್ಯಕ್ಚುಲಿ ಎಲ್ಲ ಆಫೀಸರ್ಸ್ ಎಲ್ಲ ಬಂಗ್ಲೂರ್ಸ್ಗೆಲ್ಲ ನಮ್ಮ ತಾತ ಅವ್ರದ್ದೇ ಬ್ರೆಡ್ ಅದು ಬೇಕರಿ ಐಟಮ್ ಸಪ್ಲೈ ಇಲ್ಲಿಂದ ಸಪ್ಲೈ ಆಗ್ತದೆ. ಸಾರ್ ಗೊತ್ತು ಅದು ಮನೆ ಹತ್ರ ಹೋಗಿ ಕೊಡ್ತಾ ಡೋರ್ ಟು ಡೋರ್ ಮೇಡಮ್. ಓಕೆ. And they have a book. ಅದು ಡೆಲಿವರಿ ಮಾಡಿದ್ಮೇಲೆ ಬುಕ್ ಇವತ್ತು ಇಷ್ಟೊಂದು ಬ್ರೆಡ್ ಕೊಟ್ಟಿವಿ, ಒನ್ಸ್ ಅ ಮಂತ್ ಓನ್ಲಿ ದೇ ಕಲೆಕ್ಟ್ ದ ಮನಿ. ಓಹೋ, ಮುಂಚೆನೆ ಕೊಟ್ಬಿಟ್ಟು ಅಕೌಂಟ್ ಬುಕ್ ಮೇಂಟೈನ್ ಮಾಡ್ತಾ ಇದ್ರು. ಹೌದು ಹೌದು ಸರ್, ನಿಮ್ಮ ಬೇಕರಿಲಿ KGF ಬಿಟ್ಟು ಬೇರೆ ಎಲ್ಲೆಲ್ಲಿಗೆಲ್ಲ ತಗೊಂಡು ಹೋಗ್ತಾರೆ? ಹೊರಗಡೆ ಹೇಳಿದ್ರು ಒಬ್ರು ಕಸ್ಟಮರ್, ಇಲ್ಲೇ ಇದ್ದಾರೆ. ಇವರು ಎಲ್ಲಿ ತೊಗೊಂಡೋಗ್ತಾರೆ ಅವ್ರು ಕೇಳಿ ಮಾಡಿ ಸರ್. ಎಲ್ಲಿಗೆ ಪಾರ್ಸೆಲ್ ತಗೊಂಡು ಹೋಗ್ತಾ ಇದ್ದೀರಾ ಸರ್? ಇದು ಚೆನ್ನೈಗೆ ಹೋಗ್ತಾ ಇದೆ ಮ್ಯಾಮ್ ಇವತ್ತು. ಇಲ್ಲಿಂದ ಚೆನ್ನೈಗೆ? ಆ್ಯಕ್ಚುಲಿ ನನ್ನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ರಿಲೇಟಿವ್ಸ್ ಬಂದಿದ್ದರು ಚೆನ್ನೈಯಿಂದ. ಸೊ ಅವ್ರು ಕರ್ಕೊಂಡು ಬಂದಿವಿ. ಅವ್ರು ಟೇಸ್ಟ್ ಮಾಡಿದ್ರು, ತುಂಬ ಚೆನ್ನಾಗಿದೆ. ಸೊ ನಮಗೆ ಪಾರ್ಸೆಲ್ ತಗೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕಿಂತ 3 ಕಿಲೋಮೀಟರ್ಸಿಂದ ಬಂದಿದ್ದೀನಿ ನಾನು. ತಗೊಂಡು ಹೋಗಿ ಅವ್ರ ಮನೆಯಲ್ಲಿ ಕೊಟ್ಟು ಅವರು 3 o'clock ಚೆನ್ನೈಗೆ ಹೋಗ್ತಾರೆ. ಸೊ ಇಲ್ಲಿಂದ ಪಾರ್ಸೆಲ್ ತಗೊಂಡು ಇಲ್ಲಿ ಓದಿರೋರು ಸ್ಟೂಡೆಂಟ್ ಎಲ್ಲ ಫಾರಿನ್ ಅಲ್ಲಿ ಇದ್ದಾರೆ. ಸರ್ ಲೆಕ್ಚರರ್ ನಮ್ಮ ಈ ಕಾಲೇಜಲ್ಲಿ. ಓ, ನೀವು ಸರ್ ಸ್ಟೂಡೆಂಟಾ? ಇಲ್ಲ, ನನ್ನ ಪರಿಚಯ ಇದೆ. ನಾನು ಹೋಗಿಲ್ಲ, ನನ್ನ ಸರ್ ಪರಿಚಯ ಇದ್ದಾರೆ. ಸರ್ ಇಲ್ಲಿ ಲೆಕ್ಚರರ್ ಆಗಿದ್ರು. ಅಲ್ಲ, ಫಾರಿನ್ ಅಲ್ಲಿ ಇರೋರೆಲ್ಲ ತಗೊಂಡು ಹೋಗ್ತಾರೆ ಇಲ್ಲಿ ಬಂದಾಗೆಲ್ಲ ಅಂತ. ಆಕ್ಚುಲಿ ಬಂದು ಮೇಡಮ್ ಈ ಕಡೆ ನಾವು ಫಾರಿನ್ ಸಾರ್ ಹೇಳಿದಾಗ ಫಾರಿನರ್ ಹೋಗಿದಾರಲ್ಲ, ಅವ್ರು ಏನೋ ವಿಸಿಟ್ ಮಾಡಿದ್ರೆ ಖಂಡಿತ ಹಾಸ್ಪಿಟಲ್ ಮತ್ತೆ ಬೇಕರಿ ಬಂದು ವಿಸಿಟ್ ಮಾಡ್ತಾರೆ. ಫಸ್ಟ್ ಹಾಸ್ಪಿಟಲ್ ಮತ್ತೆ ನಮ್ಗೆ ಅಂಗಡಿ ಖಂಡಿತ ಬರ್ತಾರೆ. ಐ ಗೆಟ್ ಫೀಡ್ಬ್ಯಾಕ್ ಆಫ್ಟರ್ ದಟ್ ವಿಡಿಯೋ ಬಂತಲ್ಲ, ಯಾರ್ಯಾರು ನೋಡಿ ವಿಡಿಯೋ ಮಾಡಿದ್ರು ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ,
ಅದನ್ನು ಓದ್ಬಿಟ್ಟು ಅಮೆರಿಕದಿಂದ ಜೈನ್ ಅಂತ ನನ್ನ ಕ್ಲಾಸ್ ಮಾಡ್ತಾರೆ. ಅವಳು ಕಂಪ್ಲೀಟ್ ಒಂದು ಪೇಜ್ ಬರೆದಿದ್ದಾಳೆ ಈ ಬೇಕರಿ ಬಗ್ಗೆ ನನಗೆ. ಹಿಂಗಾಯ್ತು ಹಂಗಿತ್ತು, ಆ ಐಟಮ್ ಇತ್ತು ಈ ಐಟಮ್ ಇತ್ತು ಅಂತ. ಒಂದು ತಾತ ಒಂದು ಟಾಫಿ ಮಾಡ್ತಾ ಇದ್ರು ಅಂತ ಮೇಡಮ್, ಟಾಫಿ ಅಂತ. ಆಕ್ಚುಲಿ ಇವಾಗೂ ಯಾರೋ ಹಳಬರು ಬಂದ್ರೆ ಆ ಟಾಫಿ ಕೇಳ್ತಾರೆ, ಆ ಟಾಫಿ ಇದೆಯಾ ಅಂತ. ಟಾಫಿ ಮೀನ್ಸ್ ಕೋಕ್ನದ ಇದು ಗ್ರೌಂಡ್ನಟ್ಸ್ ಗ್ರೌಂಡ್ನಟ್ಸ್ ಬರುತ್ತೆ, ಜಾಗ್ರಿ, ಟಾಫಿ ಓ ಓಕೆ 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 ಚಿಕ್ಕೀಸ್ ಅಂತಾರಲ್ಲ. ಚಿಕ್ಕೀಸ್ ಕಡ್ಲೆ ಮಿಠಾಯಿ. ಹೌದು ಟಾಫಿ ಅಂದ್ರೆ ಯಾವುದು? ನೀವು ಬ್ರಿಟಿಷ್ ಹೇಳ್ದಂಗೆ ನಂಗೆ ಹೇಳಿದ್ರೆ ನಂಗೆ ಏನ್ ಅರ್ಥ ಆಗ್ಬೇಕು ಸರ್? ಓ ಕಡ್ಲೆ ಮಿಠಾಯಿ ಅವಾಗ್ಲೇನೆ ಇತ್ತು ತುಂಬಾ ಬ್ರಿಟಿಷ್ ಫೇಮಸ್, ತುಂಬಾ ಕಾಲದಲ್ಲಿ. ಫೇಮಸ್. ನಮ್ಮ ತಾತ ನಮ್ಮ ಅಂಗಡಿಯಲ್ಲಿ ತುಂಬಾ ಫೇಮಸ್ ಆಗಿತ್ತು ಮೇಡಮ್. ಹೇಳಿ ಸರ್. ನಮ್ಗ ಬಂದ್ ಕೇಳ್ತಾರೆ, ನಾವ್ ಒಂದೇ ಮಾತು, ನಮ್ ತಾತ ಜೊತೆ ಹೋಯ್ತಪ್ಪ ಟಾಫೀಸ್ ಎಲ್ಲ ಇವಾಗ ಇಲ್ಲ. ಯಾಕೆ ಸರ್ ಕಡ್ಲೆ ಮಿಠಾಯಿ ಮಾಡ್ಬೇಕಿತ್ತು ನೀವು? ಗೊತ್ತಿಲ್ವಲ್ಲ ಫಾರ್ಮುಲಾ ಅವರಿಂದಾನೇ ಹೋಯ್ತದ್ದು. ಮತ್ತೆ ನನ್ಗೊಂದು ಡೌಟ್, ಈ ಬೇಕರಿ ಅಂತ ಹೇಳಿದಾಗ ಇಲ್ಲಿ ಬ್ರಿಟಿಷ್ ಇದ್ದಾಗ ಮಾಡ್ತಾ ಇದ್ರು ಅಂತ ಗೊತ್ತಾಯ್ತು. ಈ ಶೇಪ್ ಎಲ್ಲ ದಿಲ್ಪಸನ್ ಇರ್ಬೋದು, ಎಗ್ ಪಪ್ಸ್ ಇರ್ಬೋದು, ಅವರೇ ಈ ತರ ಶೇಪ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಅಥವಾ ನೀವು ನಿಮಗೆ ಹೆಂಗ್ ಬೇಕು ಹಂಗೆ ಇಲ್ಲ ಇಲ್ಲ ಮೇಡಮ್, ಅವಾಗಿಂದ ಅವ್ರು ಏನ್ ಮಾಡಿದ ಅದೇ ಫಾಲೋ ಮಾಡ್ತಾರ. ನೀವೆಲ್ಲ ಫ್ರಿಜ್ ಎಲ್ಲ ಯೂಸ್ ಮಾಡಲ್ವಾ? ಯಾಕೆಂದ್ರೆ ನಾನು ನೋಡು ಬೇಕರಿ ಅಂದ್ರೆ ಫ್ರಿಜ್ ಇರುತ್ತೆ, ಕಾನ್ಸೆಪ್ಟ್ ಓವೆನ್ ಇರುತ್ತೆ. ಏನಿರೋದೆ ಸರ್, ಅಲ್ಹಮ್ದುಲಿಲ್ಲಾ 3 ಗಂಟೆ ತನಕ ಆ ಪಪ್ಸ್ ಆಗ್ಬಿಡುತ್ತೆ ಸರ್. ಆಮೇಲೆ ನಮ್ಗೇನ್ ಬೇಕಾಗಿಲ್ಲ. ಅಕಸ್ಮಾತ್ ಇಲ್ಲಿ ಇತ್ತು ಅಂದ್ರೆ ನಾನು ತಗೊಂಡು ಮುಂದೆಗಡೆ ಇಟ್ಬಿಟ್ರೆ ಆಟೋಮೆಟಿಕ್ ಅದೇ ಬಿಸಿ ಆಗುತ್ತೆ, ನಮ್ಗೆ ಓನೇ ಬೇಕಾಗಿಲ್ಲ. ಎಷ್ಟು ಬಿಸ್ನೆಸ್ ಆಗುತ್ತೆ ಡೈಲಿ ಮೇಡಮ್? ಬಿಸ್ನೆಸ್ ಆಕ್ಚುಲಿ ಬಂದು 30% ಇದೆ. ಇವಾಗ ಹಾಸ್ಪಿಟ್ಲು ಮತ್ತು BGML ಹಾಸ್ಪಿಟ್ಲ್ ಎಲ್ಲ ಕ್ಲೋಸ್ ಆಗಿ 20 years ಆಯಿತು. 20 years ನಾವು ಮುಚ್ಚಿಲ್ಲ, ಲಾಭ ನಷ್ಟ ಆಮೇಲೆ ನೋಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ತಾತ ಅವರು ಸ್ಟಾರ್ಟ್ ಮಾಡಿದ್ರು, ನಮ್ಮ ತಂದೆಯವರು ಅದನ್ನ ಇವತ್ತು ಹಂಗೆ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಅದನ್ನ ನಿಮ್ ತಾತ ಅವರಿದ್ದಾಗ ಎಷ್ಟು ಬಿಸ್ನೆಸ್ ಆಗ್ತೈತೆ? ಏನಾದ್ರು ಐಡಿಯಾಸ್ ಹೇಳ್ತಾ ಇದ್ರ? ಒಳ್ಳೆ ಬಿಸ್ನೆಸ್ ಮೇಡಮ್, ಬಿಸಿ, ತುಂಬಾ ಬಿಸಿ. ಸಾರ್ ಹೇಳ್ತಾರೆ ಅವಾಗ ಹೆಂಗಿದ್ರು ಅದು ಸಾರ್, ನನ್ಗಿನ ಸಾರ್ ತುಂಬಾ ಚೆನ್ನಾಗಿ ಹೇಳ್ತಾರೆ. ಕೂತ್ಕೊಳ್ಳಕ್ಕೆ ಜಾಗ ಇರ್ಲಿಲ್ಲ. ಇದಕ್ಕೆ 1970 ಇಂದ ನಾನು ಬರ್ತಾ ಇದ್ದೀನಿ. 1970 ಇಂದ ನಾನು ಓದ್ತಾ ಇದ್ದಾಗ ಕಾಲೇಜಲ್ಲಿ, ಫಸ್ಟ್ ಕಾಲೇಜಲ್ಲಿ ಇಲ್ಲಿ ಬರೋರು. ಇಲ್ಲಿ ಬಂದು ಇಲ್ಲೊಂದು ಪೆಟ್ರೋಲ್ ಬಂಕ್ ಇತ್ತು. 1960s ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇತ್ತು. ಹೌದು ಸರ್, ಕೇಳಿಪಟ್ಟಿದ್ದೀರಾ? ಪೆಟ್ರೋಲ್ ಬಂಕ್, ಪೆಟ್ರೋಲ್ ಬಂಕ್. ಅವಾಗ 1960 ಅಲ್ಲಿ ಪೆಟ್ರೋಲ್ ಬಂಕ್. ಹೌದು, ಇಲ್ಲಿತ್ತು. ನಮ್ಮ ದೊಡ್ಡ ಮರ ಇದೆಯಲ್ಲ, ದೊಡ್ಡ ಮರ ಇದೆಯಲ್ಲ ಅದ್ರ ಕೆಳಗಡೆ ಪೆಟ್ರೋಲ್ ಬಂಕ್ 1960 ಅಲ್ಲಿ ಯಾವ ತರ ಮೈಂಟೈನ್ ಮಾಡ್ತಾರೆ ಅಂತ ನಾನು ನೋಡ್ಬೇಕು. ಆಮೇಲೆ ಬರ್ಮಾಶಲ್ ಅಂತ ಅವ್ರು ಬರ್ಮಾಶಲ್ ಮುಂದೆ ಯಾರೋ ನಡೆಸ್ತಾ ಇದ್ರು. ಅವಾಗ ನಮ್ಮ ತಂದೆ BGML ಕೆಲಸ ಮಾಡ್ತಾ ಇದ್ರಲ್ಲ, ಅವ್ರು ಅಡ್ಮಿಟ್ ಆದಾಗ ಹಾಸ್ಪಿಟಲ್ ಅಲ್ಲಿ ಅಲ್ಲಿ ಪಕ್ಕದಲ್ಲೇ ಒಂದು ಗುಡಿ ಕಟ್ಟಿದ್ದಾರೆ. ಅದು ಉದ್ದಂಡೇಮ ಗುಡಿ ಅಂತ. ಆ ಗುಡಿ ಕಟ್ಟಿದ್ದು ಬ್ರಿಟಿಷರು, ಕಟ್ಟಿದ್ದು ಇಂಗ್ಲಿಷ್ ಮೆನ್. ಈಗ ಅದನ್ನ ಸ್ಪಾನ್ಸರ್ ಮಾಡಿದ್ದು ಇಲ್ಲಿಂದ ಹೋಗಿದಾರಲ್ಲ ಡಾಕ್ಟರ್ಸ್ ಆಲ್ ಓವರ್. ಆಸ್ಟ್ರೇಲಿಯಾದಿಂದ ಒಬ್ರು ದುಡ್ಡು ಕೊಟ್ಟಿದ್ದಾರೆ ಕಂಪ್ಲೀಟ್ ರೆನೋವೇಟ್ ಮಾಡಿ ಅಂತ. ಫ್ರಮ್ ಡಾಕ್ಟರ್ ಫ್ರಮ್ KGF ಅಲ್ಲಿ ಗೋಡೆ ಹಾಕಿದ್ದಾರೆ. ಅದು ಇಲ್ಲಿರೋರಿಗೆ ಮೈನಸ್ಗೆ ಎಲ್ಲರೂ ಇರ್ರೆಸ್ಪೆಕ್ಟಿವ್ ಆಫ್ ದ ಕಾಸ್ಟ್ ಕಮ್ಯುನಿಟಿ ಆ ಗುಡಿಗೆ ಹೋಗ್ತಾರೆ. ಆ ತರ ಒಂದು ಇದಿತ್ತು. ಅದು ಮುಂಚೆನೆ ಒಂದು ಕ್ರಿಶ್ಚಿಯನ್ ಚರ್ಚ್ ಇದೆ. ಅದು ಈ ರಾಕ್ ಗ್ಲಾಸ್ ಅಲ್ಲಿ 1953 ಅಲ್ಲಿ ಅದು ಬಿದ್ದೋಯ್ತು. ತಿರ್ಗಾ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅದು ನೋಡೋಣ. ಇನ್ನೊಂದೇನು ಹಿಸ್ಟ್ರಿ ಅದ ಮೇಡಮ್, ಸಿಮೆಟ್ರಿ 3 ಪಕ್ಕದಲ್ಲಿ ಇದೆ ನೋಡಿ. ಇದು ಇಲ್ಲಿಂಗ್ ಸರ್ ಇದು ತೂಕದ್ದು, ಬಟ್ ಅವಾಗಿಂದ ನೀವು ಚೇಂಜ್ ಮಾಡಿದ್ರೆ ಮೇಡಮ್ ಮೋಸ್ಟ್ಲಿ ನಮ್ಮ ತಂದೆಯವರು ತಗೊಂಡಿದ್ದಾರೆ. ನಮ್ಗೆ ಅದ್ರ ಕ್ಯೂರಿಯಾಸಿಟಿ ಇದೆ, ಅವಾಗ ಹೆಂಗಿತ್ತು ಅಂತ. ಹಳೇದು ಬಂದು ಯಾವ್ದು ತೂಕದ್ದು ಬಟ್ಟು? ಇದಾ? ಓಕೆ ಹಳೇದು ಬಂದು ಹೆಂಗಂತ ಮೇಡಮ್ ಸರ್, ಅಪ್ಪಲ್ಲ ಪೌಂಡ್ಸ್ ಪೌಂಡ್ಸ್ ಹೌದೌದು. ಬಟ್ ಹೇಗ್ ಮಾಡ್ತಿದ್ರಂತ ಗೊತ್ತಿಲ್ಲ, ಇಲ್ಲೆಲ್ಲ ಹಾಳಾಗ್ಬಿಟ್ಟಿದೆ. ಹ್ಯಾಂಗ್ ಮಾಡೋಕದೆ ಸ್ಟ್ಯಾಂಡರ್ಡ್ ಆಗಿ ಇಟ್ಟಿದ್ದಾರೆ ಅಷ್ಟೇ. ಓಕೆ ಓಕೆ. ಓಲ್ಡರ್ಸ್ ಬಂದು ನಿಮ್ಗೆ KG ಲೆಕ್ಕ ಅಲ್ಲ, ಪೌಂಡ್ಸ್ ಲೆಕ್ಕ. ಪೌಂಡ್ಸ್ ಲೆಕ್ಕನೇ. ಹೌದಾ? ಇದಕ್ಕೆ ಹೋದ್ರೆ ಕಡೆ ಮಟನ್ ಸ್ಟಾಲ್ಗೆ ಪೌಂಡ್ 1 ಪೌಂಡ್ ಮಟನ್ ಕೊಡಿ ಅಂತ ಕೇಳ್ಬೇಕು, ಚಿಕನ್ 1 ಪೌಂಡ್ ಕೊಡಿ ಅಂತ ಹೇಳ್ಬೇಕು. ಓಕೆ 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 ಓಕೆ. ಆಮೇಲೆ ಮೆಜರ್ ಅಂದ್ರೆ ಲಿಕ್ವಿಡ್ ಔನ್ಸಸ್ ಇತ್ತು. ಔನ್ಸಸ್ ಅಂತ ಅದು ಬ್ರಿಟಿಷ್ ಸಿಸ್ಟಮ್. ಹೌದು, ಇದೇನೆ ಮೆಜರ್ಮೆಂಟ್ ಸ್ಕೇಲ್ ಅಂತೆ, ಆದ್ರೆ ಇಲ್ಲಿ ಹ್ಯಾಂಗ್ ಹ್ಯಾಂಗ್ ಮಾಡ್ತಾರೆ. ಸ್ಪ್ರಿಂಗ್ ಬ್ಯಾಲೆನ್ಸ್. ಓಕೆ ಓಕೆ ಓಕೆ.